ನಾನಿವಾಗ ಟೊಮೊಟೊ ಬಾತ್ ಮಾಡೋದಕ್ಕೆ ಅಂತ ಹೇಳ್ಕೊಡ್ತಿದ್ದೀನಿ. ಇಲ್ಲಿ 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಬಾತ್ ಆಗಿರೋದ್ರಿಂದ 3 ಟೊಮೊಟೊನ ಉದ್ದಿದ್ದು ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಬಾಟ್ಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ 2-3 ಏಲಕ್ಕಿ, 1 ಇಂಚು ಚಕ್ಕೆ, 2 ಅನಾನಸ್ ಮಗು, 4 ಲವಂಗ, 1 ಸ್ಪೂನ್ ಜೀರಿಗೆ ಹಾಕ್ಕೊತಿದ್ದೀನಿ. ಇದು ಸಿಡಿಯುತ್ತೆ. ನೆಕ್ಸ್ಟ್ ಇದಕ್ಕೆ 1 ಇಂಚು ಶುಂಠಿ, ಒಂದು 6 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನೀಟಾಗಿ ಫ್ರೈ ಆಗಿದೆ. ಇವಾಗ 1 ಸ್ಪೂನ್ ಮನೆ ಸಾಂಬಾರು ಪುಡಿ ತೊಗೊತಿದ್ದೀನಿ. ಇದನ್ನ ಎಣ್ಣೆಗೆ ಹಾಕಬೇಕು. ನೆಕ್ಸ್ಟ್ ಇದಕ್ಕೆ 2 ಸ್ಪೂನಷ್ಟು ಕಾಯಿ ತೊಗೊತಿದ್ದೀನಿ. ಎಷ್ಟು ಗಮ್ಮನ್ನು ತೆಗೆದಿಲ್ಲ. ಇವಾಗ ಇದನ್ನು ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಆರಕ್ಕೆ ಬಿಡೋಣ. ಇದಕ್ಕೆ ಒಂದು ಚುಟಕಿಯಷ್ಟು ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕೋದ್ಮೇಲೆ ಆರಕ್ಕೆ ಬಿಡೋಣ. ಆರಿದ್ಮೇಲೆ ರುಬ್ಕೊಳ್ಳಿದ್ದೀನಿ ನೀಟಾಗಿ. ನಾನಿಲ್ಲಿ ಒಂದು ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಸೋಂಪು, ಒಂದು ಸ್ವಲ್ಪ 3 ಮರಾಠಿ ಮೊಗ್ಗು ಮತ್ತು ಪಲಾವ್ ಎಲೆ ಹಾಕ್ತಿದ್ದೀನಿ. ಇದಕ್ಕೆ ಇವಾಗ ಈರುಳ್ಳಿ ಹಾಕೋತೀನಿ. ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ರೋಸ್ಟ್ ಮಾಡಿ. ಸ್ವಲ್ಪ ಕೆಂಪಗಾದರೆ ಸಾಕು. ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ಬಟಾಣಿ ಕಾಳು ಹಾಕ್ತಿದ್ದೀನಿ. ಟೊಮೊಟೊ ಬಾತಿಗೆ ಬಟಾಣಿ ಕಾಳು ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಇಲ್ಲಿ ಜಾಸ್ತಿ ಹಾಕ್ತೀನಿ. ನಿಮ್ಗೆ ಇಷ್ಟು ಬೇಡ ಅಂದರೆ ಕಮ್ಮಿ ಹಾಕ್ಕೊಡಿ. ಬಟಾಣಿ ಕಾಳು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ. ಇವಾಗ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲ ಹಾಕ್ತಿದ್ದೀನಿ. ನಾನು ಅಂಗಡಿ ಮಸಾಲ ಯೂಸ್ ಮಾಡ್ತಿಲ್ಲ. ಇದೊಂಚೂರು ಬೇಯಲಿ. ಇವಾಗ ಇದು ಸ್ವಲ್ಪ ಬೆಂದಿದೆ. ನಾನೀಗ ಇದಕ್ಕೆ ಕಸ್ತೂರಿ ಮೇಥಿನ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಟೊಮೊಟೊ ಹಾಕ್ಕೊಳ್ಳೋಣ, ಕಟ್ ಮಾಡಿ ಇಟ್ಕೊಂಡಿರೋದ. ನಾನಿಲ್ಲಿ ಬಾಸ್ಮತಿ ಅಕ್ಕಿ ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 1.5 ಕಪ್ ಆಗೋಷ್ಟು ಮಾತ್ರ ಮಾಡಿರೋದು. ನಾನಿಲ್ಲಿ 3 ಕಪ್ ಅಷ್ಟು ಈಗ ಇದು ಬೆಂದಿದೆ. 3 ಕಪ್ ಅಷ್ಟು ನೀರು ಹಾಕ್ತಿದ್ದೀನಿ. ಈಗ 3 ಕಪ್ ಅಷ್ಟು ನೀರು ಹಾಕ್ತಿದ್ದೀನಿ ಇಲ್ಲಿ ನಾನು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು. ಇವಾಗ ಇದೊಂದು ಕುದಿ ಬರಲಿ. ಕುದಿ ಬಂದಮೇಲೆ ಅಕ್ಕಿ ಹಾಕಿ ಕ್ಲೋಸ್ ಮಾಡಿದ್ರಾಯ್ತು. ನಾನಿಲ್ಲಿ ತೊಳೆದಿಟ್ಕೊಂಡಿರೋಂಥ ಬಾಸ್ಮತಿ ಅಕ್ಕಿ ಹಾಕ್ತಿದ್ದೀನಿ. ಅಕ್ಕಿ ಹಾಕಿದ್ದೀನಿ. ಈಗ ನೀಟಾಗಿ ತಿರುಗಿಸ್ಬಿಟ್ಟು ವಿಶಿಲ್ ಕೂಗ್ಸೋಣ. 2 ವಿಶಿಲ್ ಹಾಕಿದ್ರೆ ಸಾಕು. ಟೊಮೊಟೊ ಬಾತ್ ರೆಡಿ.